ಹಕ್ಕಿಗೆ ಹಾರುವ ಆಸೆ, ಚುಕ್ಕಿಗೆ ಮಿನುಗುವ ಆಸೆ, ನವಿಲಿಗೆ ನರ್ತಿಸುವ ಆಸೆ, ಕೋಗಿಲಿಗೆ ಕೂಗಿ ಹಾಡುವ ಆಸೆ, ಭ್ರಮರಕ್ಕೆ ಹೂವಿನ ಆಸೆ. ಆದರೆ ಈ ಕಾಳಿಂಗನಿಗೆ ಆ ಶಾಂತ ಸಮಿತಿಯರ ಶೀಲದಾಸ. ಕವಿತಾ, ನಿತ್ಯ ರಸ ಮಂಜರಿಯಲ್ಲಿ ನರ್ತಿಸುವ ನಿನ್ನ ಭರತನಾಟ್ಯವನ್ನು ಹುಚ್ಚನಾಗಿ ಹೋಗಿದ್ದೇನೆ ನಿನ್ನ ರೂಪದಲ್ಲಿ ಮುಳುಗಿ. ಈ ಕಾಳಿಂಗ ಆ ಭ್ರಮರಕ್ಕೆ ನೀ ಸೋತು ಹೋಗಿರುವೆ ಅಂದಾಗ ನಿತ್ಯ ರಸ ಮಂಜರಿಯಲ್ಲಿ ಪೂಜಿಸುವ ನಿನ್ನನ್ನು ಆ ಕವಿ ರಚಿಸುತ್ತಿರುವ ಈ ನಾಟಕದಲ್ಲಿ ಸವಿತಾ, ನಿನ್ನ ಶೀಲದ ಸವಿ ಸವಿಯಬೇಕಾದರೆ ನಿನ್ನ ಕೈ ಹಿಡಿಯಬೇಕಾದರೆ, ಇಂದು ಈ ನಾಟಕದಲ್ಲಿ ವಿಲನ್ನಾಗಿ ಇರಬೇಕಾದರೆ ನಿನ್ನ ಶೀಲ ಸವಿಯಲೇಬೇಕು. ಓಹೋ, ವಾಯು ವಿವಾರಕ್ಕೆಂದು ಅವಳೇ ಇತ್ತ ಕಡೆಗೆ ಬಂದಂತಿದೆ. ಬರಲಿ ಬರಲಿ. ಸ್ವಲ್ಪ ದಾರಿ ಬಿಡ್ತೀರಾ ಸರ್? ಮೇಡಮ್, ನಿನಗೆ ದಾರಿ ಬಿಡಬೇಕೆಂದೇ ಈಗ ಜಾತಕ ಪಕ್ಷಿಯಂತೆ ಕಾತರನಾಗಿ ಕಾಯ್ತಾ ನಿಂತಿದ್ದೇನೆ. ಬಂದೇ ಬಿಟ್ಟಿರಲ್ಲ. ಓಕೆ, ಇರಲಿ. ಅವಸರದಿ ಎಲ್ಲಿಗೆ ಹೊರಟಿದ್ದೀರಾ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ. ಅದನ್ನ ಕೇಳೋದಕ್ಕೆ ನೀನ್ಯಾರು? ನಾನು ಯಾರು? ಕವಿತಾ, ಕೇಳು. ಅರ್ಜುನನಲ್ಲಿರಬೇಕಾದ ಛಲ, ಭೀಮನಲ್ಲಿರಬೇಕಾದ ಬಲ, ಕೌರವನಿಗಿರಬೇಕಾದ ನೆಲ, ಶಕುನಿಯಲ್ಲಿರಬೇಕಾದ ಕುಲ ಅಂತ ಕಲೆಯನ್ನು ಮೈಗಂಟಿಸಿಕೊಂಡಿರುವ ನಾಗೆ ಕಾಳಿಂಗ ಅಂತಾರೆ. ಅರ್ಥಾತ್ ಈ ಊರ ಪೊಲೀಸ್ ಪಾಟೀಲ್ ಸಿದ್ದನಗೌಡನ ಪರಮ ಸ್ನೇಹಿತ ಶಿಕಾರಿ ರಾಜ ಅಂತಾರೆ. ಓಹೋ, ಅರ್ಥವಾಯ್ತು. ನಿಮ್ಮಂತನ ಜೊತೆ ಮಾತನಾಡುವ ಅಗತ್ಯ ನನಗಿಲ್ಲ. ಸುಮ್ಮನೆ ನನಗೆ ದಾರಿ ಬಿಡಿ. ನಿನಗೆ ದಾರಿ ಬಿಡಬೇಕೆಂದೇ ಈಗ ಅಡ್ಡೈಸಿ ನಿಂತಿದ್ದೇನೆ ಸವಿತಾ. ಯಾಕೆಂದರೆ ವರ್ಷ ಪೂರ್ತಿ 18 ತುಂಬಿದರೂ ಇನ್ನು ನಿನ್ನ ಕೊರಳಿಗೆ ತಾಳೆಯ 3 ಗಂಟಿಲ್ಲ ಎಂದರೆ ಗಂಟನಾದ ನಿನ್ನ ಕೈ ಹಿಡಿದು ನೆಂಟಸ್ತಿಕ್ಕಿ ಬೆಳೆಸಬೇಕೆಂದು ಬಂದಿವೆ. ಕಂಠಸಿರಿಯಾದ ನೀನು ಆ ಬ್ರಹ್ಮ ಗಂಟಿಗೆ ಒಪ್ಪಿಗೆ ನೀಡಿದರೆ 178 ಎಕರೆಯ ಜಮೀನ್ದಾರನಾದ ಈ ಕಾಳಿಂಗ ನಿನ್ನ ಗಂಡನಾಗಿ ಬರುತ್ತಾನೆ. ನೀವು ಒಪ್ಪಿಕೋ. ಸಾಕು, ಬಾಯಿ ಮುಚ್ಚೋ ಅವಿವೇಕಿ. ಒಂಟಿ ಇಳಿದ ದಾರಿದ ಹೋಗುತ್ತಿರುವ ಒಂದು ಹೆಣ್ಣಿಗೆ ಮದುವೆಯಾಗಲು ಹೇಳುವ ನಿನ್ನ ನಾಲಿಗೆ ನೆಚ್ಚಿಗೆ ಹೊಂದಿದ್ದು ಎಚ್ಚರ. ನನಗೆ ಎಚ್ಚರ. ಆದಿ ಶಿಕಾರಿ ಕರಿ ಕಾಳಿಂಗನಿಗೆ ಕೊರಳಿಗೆ ಹಾವು ಸುತ್ತಿಕೊಂಡು ಅರನೇ ಒಂದು ಕ್ಷಣಕ್ಕೆ ನಡುಗಿದಾಗ ಈ ಕಾಳಿಂಗನಿಗೆ ನೀನೆತ್ತಲದ ಹೆಣ್ಣು ಸೀತ ಸಾವಿತ್ರಿ ಅಂತ ಘರತಿಯರೇ ಬಾಳಿ ಹೋದ ಈ ನೆಲದಲ್ಲಿ ಅಹಲ್ಯ ದೇವಿ ಅಂತಳೆ ಗಂಡನ ಶಾಪಕ್ಕೆ ಕಳ್ಳಾಗಿ ಬಿದ್ದಿದ್ದು ನೀ ಜ್ಞಾಪಿಸಿಕೋ. ನೆನಪಿದೆಯೋ? ನನಗ್ ನೆನಪಿದೆ. ಆದ್ರೆ ಆ ದೇವೇಂದ್ರನ ಮೋಸದ ಮೋಹಕ್ಕೆ ಒಳಗಾದ ಅಹಲ್ಯ ದೇವಿ ಅವಳಿಗೆ ಮೋಸ ಮಾಡಿದ್ನಲ್ಲ ಇಂದ್ರ, ಅವನ ಮೈ ತುಂಬ ಯೋಡಿ ಹುಟ್ಟಿದ್ದು ಮೊದಲು ನೀ ನೆನಪಿಸ್ಕೋ. ಇತಿಹಾಸ ಬಲ್ಲ ಬಿಲ್ಲನಿಯ ಬಲ್ಲವಳಂತೆ ಬೊಬ್ಬಿಡಬೇಡ ನನ್ನ ಮುಂದೆ. ಈ ಕಲ್ಲಿಗ ಕಾಳಿಂಗ ಮನಸ್ಸು ಮಾಡಿದರೆ ಕನಸಿನ ರಾಣಿಯಾದ ನಿನ್ನನ್ನು ಸೀತೆಯಂತೆ ಹೊತ್ತೊಯ್ಯುತ್ತಾನೆ, ನೆನಪಿರಲಿ. ಆಗ ಸೀತೆಯನ್ನು ಹೊತ್ತೊಯ್ದ 10 ತಲೆ ರಾವಣ ತನ್ನ ತಲೆಯ
ಮುಟ್ಟಿದ ನಿನ್ನ ನಿತಂಬಗಳನ್ನು ಚಪ್ಪಲಿ ಆ ಬಿಸಿ ಅಪ್ಪಿಗೆಯಲ್ಲಿ ನಿನ್ನನ್ನು ಅಪ್ಪಿ ಸಪ್ತಪದಿ ತುಳಿಸುವೆ ಈ ತಾಳಿ ಕಟ್ಟಿ ಆ ಬೇಗ ಇಲ್ಲದ ಗಂಡ ಎಲ್ಲಿಂದ ಎದ್ದು ಬರುತ್ತಾನೆ ನಿನಗೆ ನಿನ್ನನ್ನು ಕಾಪಾಡಿ ನನ್ನೊಂದಿಗೆ ಹೋರಾಡಲು ಬರ್ತಾನು ಬಂದೇ ಬರ್ತಾನೆ. ಒಪ್ಪತ್ತಿಗೆ 20 ರೊಟ್ಟಿ ತಿಂದು ತುಪ್ಪದ ಮೇಲೆ ಕೈ ತೊಳೆದು ಹಿಂಡು ಹುಡುಕುರಿಗಳ ಹಾಲನ್ನು ಕುಡಿದು ನಿಮ್ಮಂತ ಬಂಡರ್ಗಳಿಗೆ ಕೈಯಲ್ಲಿ ಕೊಡ್ಲಿ ಹಿಡಿದು ಕೊಟ್ಟು ಮಾರ್ಚಿ ಬರ್ತಾನೆ ಕಣೆ ನನ್ನ ಗಂಡನಾಗಿ. ಗಂಡನಿಲ್ಲದ ಬಾಯಿ ಮಾಡಿ ಬೆದರಿಸುವ ಹೆಣ್ಣೆ ಯಾವ ಕಡೆಯಿಂದ ಎದ್ದು ಬರುತ್ತಾನೆ ನಿನ್ನ ಗಂಡ? ಸರಿತಾ ಇಂದಿನಿಂದ ನಾನೇ ನಿನ್ನ ಪರ್ಮನೆಂಟ್ ಗಂಡ. ಬಾರ್ಲೇ ಬಾ. ರಣಹಾಡಿ ಕಾಡಿದ ಅಮಾಯಕ ಒಂಟಿ ಹೆಣ್ಣಿನ ಮೈ ಮೇಲೆ ಒಗೆದೆಯೇ ಮಗನೇ. ನನ್ನ ಈ ಪ್ರೇಮ ಕದ್ದಾಲಿಕೆಯಲ್ಲಿ ಎದ್ದು ಬಂದ ನೀನ್ಯಾವ್ರಲೆ? ಪಾಂಚಾಲರಿಗಾಗಿ ಕೌರವ ವೇಷನ ಹೊರಮೊರೆದ ಭೀಮ ಒಂದು ಸೀತೆಗಾಗಿ 10 ಜನ ರಾವಣನ ತಲೆ ಕತ್ತರಿಸಿದ ಶ್ರೀರಾಮ ಇಂದು ಈ ಸವಿತಗಾಗಿ ನಿನ್ನ ಚೆಂಡು ಕಡೆಯಲ್ಲಿ ಓಡಾಡಿ ಬಂದ ಗಂಡುಗಲಿ ಬಲರಾಮ. ಬಲರಾಮ ಗೌಡನನ್ನು ಎದುರು ಹಾಕಿಕೊಂಡು ಕರಿಯನನ್ನು ಕುಸ್ತಿಯಲ್ಲಿ ಕೆಡವಿ ನಾನೇ ಗಂಡುಗಲಿ ಎಂದು ಬಗಳಬೇಡ ಅಣ್ಣನ ಮುಂದೆ. ಇವನು ಸ್ಟೇಟ್ ರವಿ ಕಾಳಿಂಗ. ಒಂದು ಸಲ ಮನಸ್ಸು ಮಾಡಿದರೆ ನಿಮ್ಮನ್ನೀಗಲೇ ಒದ್ದೋಡಿಸಬೇಕು. ಸ್ಟೇಟ್ ರವಿ ಕಾಳಿಂಗ ನಾನಾರ ಭಟ್ಟೆ ನಿಮ್ಮ ತಕ್ಕಿರುವ ಕೋಳಿ ಸ್ಟೇಟ್ ರವಿ ನನ್ನ ಕಾದು 10 ಸೆಕೆಂಡ್ನಲ್ಲಿ ಇಂದು ಬೇಗ ಭಕ್ಷ ಕಲಿತೇನೆ. ನಿನ್ನದರ ನೀ ಶಿಕ್ಷಣ ಪಡೆದ ಈ ಕನ್ನಡ ಗರತಿ ಮಾತಿಗೆ ಕ್ಷಮೆ ಕೇಳಿಗಿಲ್ಲಿಂದ ಹೋಗಿ ಬಿಡ. ಇಲ್ಲ ಅಂದ್ರೆ ಚಂದ್ರ ನೋಡಿ ಪರ್ವತದೊಳಗಾಗಿ ಆ ಯುದ್ಧೋದರನ ಬೆಳಕಿನಲ್ಲಿ ನಿಮಗೆ ಕಚ್ಚಿ ಹಾಕಿ ನನ್ನ ಮುಚ್ಚಿ ಬಿಡ್ತೀನಿ. ನೀನು ವಿಷಯ ಕ್ಷಮೆ. ಕ್ಷಮೆ ಎಂಬ ಈ ಕೆಟ್ಟ ಶಬ್ದ ನನ್ನ ಬಾಳ ಪುಟದಲ್ಲೇ ಇಲ್ಲ. ಬಲರಾಮ ಕೊನೆ ಒಂದು ದಿನ ಈ ಹೆಣ್ಣು ನನ್ನದ ಕಣ. ರಣಹೇಡಿ ಕಾಳಿಂಗ ಈ ಅನಾಥ ಅಂಟಿ ಹೆಣ್ಣನ್ನು ನಿನ್ನ ಕೈಗೆ ಒಪ್ಪಿಸಿ ಹೋಗಲಿಕ್ಕೆ ನಾನೇನು ಹೇಳಿ ಕುಣಿದಾಗ ಹೊತ್ತಿಲ್ಲದೆ ಖರಕ್ಕೆ ಕಂಕಣ ಕಟ್ಟೆ ವಿಳೋಧನೆ ಕೊಟ್ಟು ಒಂದು ಸಲ ಕೈ ಎತ್ತಿ ಶೆಟ್ಟು ಬಾರಿಸಿ ನಿಂತರೆ ರಂಗವೇ ನಡಗಿ ಬಿಡುತ್ತೆ. ನಾವು ಕನ್ನಡಿಗರು, ವೀರ ಕನ್ನಡ ತಾಯಿಯ ಮಕ್ಕಳು. ನಮ್ಮ ಗುರ್ತು ಅರಿಶಿನ ಕುಂಕುಮ ಹೊತ್ತ ಬಾವುಟ. ಬಾವುಟ ಮುಟ್ಟಿದ್ರೆ ಅವರನ್ನ ಸುಮ್ಮನೆ ಬಿಡೋದಿಲ್ಲ. ಹೌದಾ? ನೀ ಹೆಣ್ಣನ್ನು ಮುಟ್ಟಿದ್ದೀಯ, ನಿನ್ನ ಬಿಡ್ತೀವ? ಇಲ್ಲ, ಆ ಮುಟ್ಟಿದ ಚಟ್ಟ ಕೈಯನ್ನೇ ಕತ್ತರಿಸಿ ಬಿಡ್ತೀವಿ. ಖಂಡಸಾಗಿ ಮುಂದಕ್ಕೆ ಭ್ರಮೆ. ಕನ್ನಡದ ಕುವರ. ಪರವಾಗಿಲ್ಲ ನಿನ್ನ ಕನ್ನಡದ ನುಡಿ. ಆದರೆ ಮಲಗಿದ ಘಟ ಸರ್ಪದ ಹೆಡೆ ತುಳಿದು ರಸ್ಸಿಗೆ ಬಿಸಿದೆ. ನಿನ್ನ ಗಂಡಸ್ತನಕ್ಕೆ ನನ್ನ ಪ್ರತಿ ಗಂಡಸ್ತನದ ಸವಾಲು. ಕವಿ ರಚಿಸುತ್ತಿರುವ ಈ ನಾಟಕದಲ್ಲಿ ಈಗಿನ ಪ್ರಯೋಗದಿಂದಲೇ ನಿಮ್ಮ ಮನೆತನವನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡದೆ ಹೋದರೆ ನಾನು ಸೇರಿಟ್ಟ ಕಾಳಿಂಗ ಸರ್ಪಣೆಯಲ್ಲ. ಜಯರಾಮ್, ಎಲ್ಲ ಹಾವುಗಳು ತಲೆ ಎತ್ತವೆ, ಕಾಳಿಂಗ ಸರ್ಪ ಮಾತ್ರ ಹೆಡೆ ಎತ್ತುತ್ತದೆ. अल्लाह से दुआ करना, धमकी मत देना, दुनिया मेरी है. ಹೋಗ್ಲೇ ಹೋಗೋ.
ಸಬಿತಾ, ಏನಿದು ನಿನ್ನ? ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣನ ಕಾಪಾಡಿದ್ರಿ. ನೀವೇ ನನ್ನ ಪಾಲನ ದೇವ್ರಿ. ಅಷ್ಟೇ ಅಲ್ಲ, ನೀವೀಗ ತಡ ಮಾಡದೆ ನನ್ನ ಸತಿ ಅಂತ ಸ್ವೀಕರಿಸ್ಕೊಳ್ಳಿ ಅಂತ ನಿಮ್ ಕಾಲಿಗೆ ಬಿದ್ದು ಬಿಡ್ಕೊಳ್ತೀನಿ. ಹೇಳಿ ಸಬಿತಾ, ಎದ್ದು. ಆ ಕಾಲ ತೀರ ಹತ್ತಿರ ಬರ್ತಾ ಇದೆ. ನೀ ಭಯಬೇಡಬ, ನೀ ಭಯಪಡಬೇಡ. ನಿಮ್ಮನ್ನ ನಮ್ಮಣ್ಣರಿಗೆ ತಿಳಿಸಿ ಆ ಕಾರ್ಯ ಮೊದಲು ಮಾಡಿಬಿಡ್ತೀನಿ. ಈಗ ನಿನ್ನನ್ನು ಗಾಂಧಾರವ ವಿವಾಹದ ರೀತಿಯಲ್ಲಿ ಸತಿ ಎಂದು ಸ್ವೀಕರಿಸಬೇಕಾ? ಹಾಗಾದ್ರೆ ಮತ್ತೆ ಬನ್ನಿ ಅಪ್ಪಿ ನನ್ನೊಂದಿಗೆ ಹಾಡೋದಕ್ಕೆ. ಬನ್ನಿ ಸಬಿತಾ, ಮನೆಗೆ ಹೋಗೋಣ. ನಡೀರಿ ಹೋಗೋಣ.